ಮಂಡ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ. ನಾಲೆಗೆ ನೀರು ಬಿಡುವಂತೆ ಆಗ್ರಹಿಸಿ ಜೆಡಿಎಸ್ ಬೀದಿಗೆ ಇಳಿದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. ನಾಲೆಗೆ ನೀರು ಬಿಡಬೇಕು ಅಂತ ಆಗ್ರಹಿಸಿ ಕೆಆರ್ಎಸ್ ಡ್ಯಾಂನಿಂದ ನಾಲೆಗೆ ನೀರು ಹರಿಸುವಂತೆ ಆಗ್ರಹಿಸಿದ್ದಾರೆ ಜೆಡಿಎಸ್ ನಾಯಕರು. ಕೆಆರ್ಎಸ್ ಡ್ಯಾಂನಲ್ಲಿ 92 ಅಡಿ ನೀರಿದ್ರೂ ನಾಲೆಗೆ ನೀರು ಬಿಡ್ತಾ ಇಲ್ಲ. ನೀರಿಲ್ಲದೆ ಬೆಳೆ ಕಬ್ಬು ಒಣಗ್ತಾ ಇದೆ ಅಂತ ರೈತರು ಒತ್ತಾಯ ಮಾಡ್ತಿದ್ದಾರೆ, ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಬಾರಿ ಮಳೆಯ ಕೊರತೆ ತೀವ್ರವಾಗಿ ಆಗಿರುವ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಸ್ ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಅರೆ ಬೆತ್ತಲೆಯಾಗಿ ಕುಳಿತು ರೈತರು ಪ್ರತಿಭಟಿಸುತ್ತಿದ್ದಾರೆ. ಹೆದ್ದಾರಿಯ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ರಸ್ತೆಯ ಮಧ್ಯದಲ್ಲಿಯೇ ಊಟ ಸೇವಿಸುತ್ತಿದ್ದಾರೆ. ನೀರು ಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆಯನ್ನ ತಡೆದು ರಸ್ತೆ ಮಧ್ಯದಲ್ಲಿಯೇ ಊಟ ಮಾಡ್ತಿದ್ದಾರೆ ರೈತರು. ಆ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದ್ದಾರೆ. ಈಗ ಈ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ರೆ ತತ್ಕ್ಷಣ ಇವತ್ತೇ ಸಂಜೆ ಒಳಗೆ ನೀರು ಬಿಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಿರಂತರವಾಗಿ ಸರ್ಕಾರದ ಜೊತೆ ಸಂಬಂಧಪಟ್ಟಂತ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ 3 ಕಾಸಿನ ಮಣ್ಣೆಣ್ಣೆಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಬಹುತೇಕ ಇದು ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ, ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ಒಳಗೆ ನೀರು ಬಿಡದೇ ಇದ್ರೆ ಕುಮಾರಣ್ಣವರ ನೇತೃತ್ವದಲ್ಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಮಾಡುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಹಿಂದೆ ಇತಿಹಾಸ ಇದೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ನೀರು ಬಿಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಈಗಾಗಲೇ 2018ರಲ್ಲಿ ಅಪ್ರೂವ್ ಆದಂತ ಕೆಲಸಗಳನ್ನ ಇನ್ನೂ ಪೆಂಡಿಂಗ್ ಇಟ್ಟುಕೊಂಡು ಯಾವನಿಗೂ ದುಡ್ಡು ಮಾಡಿ ಒಂದು ಕಟ್ಲೆ ನೀರು ಕೊಡ್ಲಿ ಅಂದ್ಬಿಟ್ಟು ನಾವು ಆಗ್ಲೇ 1-2 ವಾರದಿಂದ ಸ್ಟ್ರೈಕ್ ಮಾಡ್ತಾನೇವೆ. ಹೋದ ವಾರ ಇದೇ ಜಾಗದಲ್ಲಿ ಮುದ್ದೆ ಮತ್ತು ಹುಳಿಕಾಳು ಚಳವಳಿ ಮಾಡ್ದು, ಇವತ್ತು ಬಾತು ಮಾಡ್ಕೊಂಡು ಮಾಡ್ತಾವೆ. ಯಾಕೆಂದ್ರೆ ಸರ್ಕಾರ ಇನ್ನು 2 ದಿನದೊಳಗೆ ನೀರು ಬಿಡ್ತೀವಿ ಅಂತ ಸಲಹಾ ಸಮಿತಿ ಮೀಟಿಂಗ್ ಸೇರಿತ್ತು. ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ರು ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದೋ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾವ್ರೆ ನಾವು ಖಡಕ್ಕಾಗಿ ನೀರು ಕೊಡಕ್ ಬರಲ್ದು. ಯಾಕೆ ಅಂದ್ರೆ ಅಲ್ಲಿ ನೀರು ಪ್ರಮಾಣ ಬರ್ತಾ ಇರೋ ಪ್ರಮಾಣ ಕಡಿಮೆ ಆಗದೆ ಅಂತಾರೆ. ಇವತ್ತು ನೀರು ಇರೋದು 91 ಅಡಿ, ಏನು ನಾಲೆಯಲ್ಲಿ 91 ಅಡಿ ನೀರದೆ. ಇನ್ಕಮಿಗೂ ಕೂಡ ಹೆಚ್ಚಾಗದೆ. 15,000 ಗಂಟೆ ನೀರು ಬರ್ತಾ ಇದೆ. 1 ಕಟ್ಲೆ ಆರಾಮಾಗಿ ಕೊಡ್ಬೋದು. ನಾವು ಬೆಳೆಗೆ ಇಲ್ದೇ ಹೋದ್ರು ಸರಿ, ಸದ್ಯಕ್ಕೆ ಇರು ಬೆಳೆ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡೋದ. ಕಳೆದ 10 ದಿನಗಳಿಂದ ಜಿಲ್ಲಾದ್ಯಂತ ರೈತ ನಾಯಕರುಗಳು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ನಾಲೆಗೆ ನೀರು ಬಿಡಿ ಅನ್ನೋದನ್ನ ಹೇಳ್ತಾ ಬಂದಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಈ ಸರ್ಕಾರಕ್ಕೆ ಅದು ಕೇಳಿಸ್ತಾನೆ ಇಲ್ಲ, ಅಥವಾ ಅವ್ರ ಧೋರಣೆ ಏನೋ ಗೊತ್ತಿಲ್ಲ. ಕಳೆದ ವರ್ಷದಲ್ಲಿ ಇದೇ ಜೂನ್ ತಿಂಗಳಲ್ಲಿ ಮುಗಿಸ್ಕೊಂಡು ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಕ್ಕೆ ಬರ್ತಾರೆ ಕೆಆರ್ಎಸ್ಗೆ. ಅಲ್ಲಿ ಅವರು ಹೇಳ್ತಾರೆ ಜೂನ್ ತಿಂಗಳಲ್ಲೇ ನೀರು ತುಂಬೋಗಿದೆ, ಇದು ದಾಖಲೆ, ಶಿಲಾನ್ಯಾಸ ಮಾಡಿ ಅಂತ ಹೇಳ್ತಾರೆ. ಜೂನ್ ತಿಂಗಳಲ್ಲಿ ಆಗ ರೈತರು ಭತ್ತ ಎಲ್ಲ ಅರ್ಧಕ್ಕರ್ಧ ಹಾಳಾಗಿ ಜಳ್ಳಾಯಿತು. ಜೂನ್ ತಿಂಗಳಲ್ಲಿ ನೀರು ಬಿಡದೆ, ಜೂನ್ ತಿಂಗಳಲ್ಲಿ ನೀರು ಬಿಟ್ಟು ಇತಿಹಾಸನೇ ಇಲ್ಲ ಅಂತ ಆ ದಿನಗಳಲ್ಲಿ ಅಧಿಕಾರಿಗಳು, ಅವ್ರ MLAಗಳು ಮಾತಾಡಿದ್ರು. ಇವತ್ತು KRSನಲ್ಲಿ 2023ರಲ್ಲಿ, ಆಗ ನಾನು ಶಾಸಕ, 23ರಲ್ಲಿ ನಾವು ನೀರು ಕೊಟ್ಟಂತ ಉದಾಹರಣೆ ಇದೆ. ಇದು ರೆಕಾರ್ಡ್ ಬುಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.